ಇದು ಹುಡ್ಕೋ ಹಬ್ಬ ಹುಣ್ಣಿಸ ವಾರ ಹುಡ್ಕೋ ಡೇಟ್ ಆಗೋದು ಹುಡ್ಕೊಳ್ಳಿ ಆಯ್ತಾ. ಇನ್ನೊಂದು ತಂಗಿ ನೋಡಿ ಹಬ್ಬ ಹುಣ್ಣಿಮೆ ದಿವಸ ವಾರ ದಿವಸ ಮಕ್ಕಳು ಉಡಿಸ್ಬೇಕು. ನೀವು ನೋಡಿ ಸೀರೆ ಯಾರಿಗೆ ಕೊಡೋ ಅದೃಷ್ಟ ಇದೆ ಸೀರೆ ಇಸ್ಕೊಂಡು ಓಡ್ತಿಲ್ಲ ಹೇಳ್ಕೊಂಡವ್ರು ಎಲ್ಲರೂ ಜೇನುತುಪ್ಪ ಸುಣ್ಣ ಹಚ್ಕೊಂಡು ಕೇಳಿಸಿ ಈ ಕಾಲದಲ್ಲಿ ತಾಯಿ ತಂದೆ ಸೇವೆ ಮಾಡೋಕ್ಕೆ ಸಿಗೋದೇ ಅಪರೂಪ ಈ ಜಗತ್ತಲ್ಲಿ. ಯಾಕಂದರೆ ಈ 10 ಮದುವೆ ಆಗ್ಬೋದು, 10 ಜನ ಮಕ್ಕಳು ಮಾಡ್ಬೋದು, 10 ಜನ 10 ಮನೆ ಕಟ್ಬೋದು, 10 ಕಾರ್ ತರ್ಬೋದು, ಆದರೆ ತಾಯಿ ತಂದೆ ತರೋಕ್ಕಾಗೋದಿಲ್ಲ. ಆಗುತ್ತಾಗಲ್ವಾ? ಈ ತಾಯಿ ತಂದೆಗಿಂತ ಮುಖ್ಯವಾದ ವಸ್ತು ಈ ಜಗತ್ತಿನಾಗ ಯಾವುದೂ ಇಲ್ಲ. ಮೊದಲು ತಾಯಿ ತಂದೆ, ಎರಡನೇದು ಗುರು ಹಿರಿಯರು, ಮೂರನೇದು ಕಲ್ಲು. ಇದು ಮಾಡಿ ಭಾಳ ಖುಷಿ ಆಯ್ತು ನಿಮ್ಮನ್ನು ನೋಡಿ. ನನಗೆ ಯಾಕಂತ ಬೇರೆ ರಾಜ್ರೆ ಕರ್ಕೊಂಬರಕ್ಕಾಗಲ್ಲ, ಕರ್ಕೊಂಡೋಗ್ರಿ ಅಂತ ಹೇಳಿದ್ರು. ಇಲ್ಲಿ ಬಂದರೆ ಒಳ್ಳೆದಾಗುತ್ತೆ, ಬಂದ ತಗೊಂಡು ನಂಬಬೇಕು ಹುಷಾರಾಗುತ್ತೆ. ಯಾಕಂದರೆ ಲೋಕಾಯುಕ್ತ ಅಂತ ಈ ಥರ ಕೈ ಬಂದು ಕಸ ಹೊಡೆದ್ರೆ ಲೋಕಾಯುಕ್ತರು ದೇವಸ್ಥಾನ ಕಟ್ಟಿರೋ ಕೈ ಆಲ್ಮೋಸ್ಟ್ ಕೈ ಬಂದರೆ ಕಾಲು ಬಂದರೆ ಕೊಡುಗೆ ಜಾಸ್ತಿ ಇತ್ತಮ್ಮ. ಈಗ ನಿಮ್ಮನ್ನೆಲ್ಲ ಬರಕ್ ಮಾಡಿದ್ರು. ಇನ್ನು ಈ ಥರ ಹುಡುಗಿ ನೋಡಿ ಸಡನ್ ಬೆಳಿಗ್ಗೆ ನೋಡಿ ಒಳ್ಳೆ ಅನ್ಕೊಂಬಿಟ್ಟು ಇವಳೆ ಹುಡುಗಿ, ಈ ಥರ ಹುಡುಗಿನ ಕೇರ್ಪೇಟೆ ಹುಡುಗಿ ರೂಪ ಅಂತೇಳಿ ಫಸ್ಟ್ ನಾನು ವಿಡಿಯೋ ಮಾಡುತ್ತೇನೆ. ನಾನು ನೀನು ಕೆಲಸ ಮಾಡಬಾರ್ದು, ನೀನು ದೊಡ್ಡ ನೀನು. ಇದು ನರ ನೋಡಿ ಲೈವಿಡಿ ನೋಡಿ, ಈ ಥರ ಸೀರೆ ತರಬೇಡಿ. ಒಂದು ಕೇಳಿ ನೋಡಿ, ಸೀರೆ ತೋರಿಸ್ತಾರೆ ಲೈವಲ್ಲಿ. ಈ ಸೀರೆ ನೋಡಿ, ಇದು ನೀವು ತಂಬತ್ತೀರಾ ಕೇಳ್ತೀರಾ? ನೋಡಿ ಅಂದಾದ್ರೆ ಸೀರೆ ತಂಬತ್ತೀರಿ, ಬಂದು ಬರಕೆ ಬನ್ನಿ ಪರವಾಗಿಲ್ಲ. ಇಲ್ಲಿ ನೋಡಿ, ಈ ಸೀರೆ ಏನು ಕೂಲ್ಲ, ಇದಕ್ಕೊಂದು 300-400 ಕೊಟ್ಟಿರ್ತೀರಾ. ಅಲ್ಲಿ ಅಂಗಡಿ ಮೇಲೆ ಯಾವ ಮಾಸುತ್ತೆ. ನಾನು ಸಾಕಷ್ಟು ಅಂಗಡಿ ಹೇಳಿದ್ದೀನಿ, ನಂಬರ್ ಗೇಡ ಹೇಳ್ತಾ ಇದ್ದೀನಿ ನಾನು. ಇರ್ತಾರೆ ಈ ಸೀರೆ ನೋಡಿ, ಯಾರಿಗೆ ಕೊಡೋಕೆ ಬರೋದು? ಯಾರಿಗೆ ಕೊಡೋದ? ಯಾರಿಗೆ ಕೊಡೋಣ? ಯಾರಿಗೆ ಕೊಟ್ಟು ಮನೆಗೆ ಬೈಕಂತಾರೆ. ಅಥವಾ ನೋಡಿ ಎಲ್ಲ ಸೀರೆ ಚಿಕ್ಕ ಮಕ್ಕಳಿಗೆ ಆಗಲ್ಲ ಅನ್ನೋದು ನೋಡಿ, ಯಾವ ಆಗಲ್ಲ. ಸುಮ್ಮನೆ ದುಡ್ಡು ಕೊಟ್ಟು ತಗೊಂಡಿರ್ತೀವಿ ನೀವು. ನಾನು ನಮ್ಮೂರು ಗಿಡ ನೋಡಿದ್ದು ನಾನು, ಉದಾಹರಣೆ ಕಡ್ರಗಲ್ಲಿ ನೋಡಿಲ್ಲ. ನೀವು ಇಂಥ ಸೀರೆ ಥರ ಬಂದು ಬರಕಾಯಿ ಬರೋ ಉತ್ತಮ. ಅವರು ಅದೇ ತಂದು ಎಷ್ಟು ಹೇಳಿಕ ತಂದು ಹೀಕೊಂಡ್ರೆ ಈ ಥರ ಸೀರೆ ಯಾರಿಗೆ ಕೊಡೋದು ಹೇಳಿ? ನಮಗೆ ಕೊಡಿ. ಈ ಥರ ಸೀರೆ ತರೋದು ವೇಸ್ಟ್, ಯಾರಿಗೆ ಕೊಡೋಕ್ಕಾಗಲ್ಲ. ಈ ಕೂಲಿ ಅಂತಲ್ಲಮ್ಮ, ಎಲ್ಲರಿಗೆ ಕೊಡೋದಲ್ಲ, ಪೇಷೆಂಟಿಗೆ ಕೊಡ್ತೀವಮ್ಮ. ಅದು ಹೇಳ್ತಾರೆ. ನಿಮಗೆ ಬೇಕು ಅಂದರೆ ಒಂದು ಯಾರು ಹಾಂ ಮದುವೆ ಮಾಡ್ತೀನಿ. ಇದು ಹುಡ್ಕೋ ಹಬ್ಬ ಹುಣ್ಣಿಮೆ ವಾರ ಹುಡ್ಕೋ ಡೇಟ್ ಆಗೋದು ಹುಡ್ಕೊಳ್ಳಿ ಆಯ್ತಾ. ಇನ್ನೊಂದು ತಂಗಿ ನೋಡಿ ಹಬ್ಬ ಹುಣ್ಣಿಮೆ ದಿವಸ ವಾರ ದಿವಸ ಮಕ್ಕಳು ಉಡಿಸ್ಬೇಕು. ನೀವು ನೋಡಿ ಸೀರೆ ಯಾರಿಗೆ ಕೊಡೋ ಅದೃಷ್ಟ ಇದೆ ಸೀರೆ ಇಸ್ಕೊಂಡು ಅವಾಯ್ಡ್ ಮಾಡ್ತಾನೆ. ನಾನು ಅವಾಯ್ಡ್ ಮಾಡೋಕೆ ಆಗದಲ್ಲೇ ಬ್ಯಾಡ್ ಮೆಸೇಜ್ ಮಾಡಿದ್ವಿ. ಗಲಾಟೆ ಮಾಡಿದ್ರೆ ಸಾಕಾಗಿ ದಿನ ಕಂಪ್ಲೇಂಟ್ ಕೊಟ್ಟು ಸಾಕಾಗಿ ಜನ ಕಮ್ಮಿ ಮಾಡಿದ್ದು ನಾನು. ಬಂದಾರೆಲ್ಲ ಕಂಪ್ಲೇಂಟ್ ಕೊಡೋದೆ, ಹೋದಾರೆಲ್ಲ ಕಂಪ್ಲೇಂಟ್ ಕೊಡೋದೆ. ಸರ್ಕಾರ ಬೇರೆ ನಿಮ್ಮದು, ಅದೇನು ಕಾನೂನು, ಅದೇನು ನಮ್ಮ ಸರ್ಕಾರನೋ ಗೊತ್ತಿಲ್ಲ. ನೀವೇನು ಮಾಡ್ರಿ ಕೇಳಂಗಿಲ್ಲ ನಾವು. ಸರ್ಕಾರ ಅದು ಉಲ್ಟಾ ತರೋದಿಲ್ಲ. ಈ ಪವಿತ್ರ ಜಾಗಕ್ಕೆ ಹೋಗಿ ಕೆಲವು ಪವಿತ್ರ ಜಾಗಕ್ಕೆ ಗಲಾಟೆ ಮಾಡೋಣ ಅರೆಸ್ಟ್ ಮಾಡಬೇಕು ಅಂತ ತರೋದೇ ಅಲ್ಲ ರೂಲ್ಸ. ಎಷ್ಟೋ ದೇವಸ್ಥಾನಗಳು ಮುಚ್ಚೋಯ್ದಾವೆ, ಎಷ್ಟೋ ಜನ ಮುಚ್ಚೋಯ್ದಾರೆ. ಉದಾಹರಣೆ ತರೀಕೆರೆ ಅಂತಲ್ಲ ಮಕ್ಕ, ತರೀಕೆರೆ ಒಬ್ಬ ಪುಣ್ಯಾತ್ಮ. ನನಗೆ ನಾನು ಡ್ರೈವರು, ಕ್ಲೀನರು, ಅವ್ನು ಡ್ರೈವರು. ಒಬ್ಬ ಪುಣ್ಯಾತ್ಮ ಕೈಕಾಲು ಸಿಗ್ತಾ ಇದ್ದ. ಯಾರಿಗಾರು ಕೈಗೆ ಉಣ್ಕಿರೆ, ಕಾಲು ಉಣ್ಕಿರೆ, ಏನಾದ್ರು ಕೈಕಾಲು ಸಿಕ್ಕ ಯಾರೊಬ್ಬ ಲೇಡಿ ನನಗೆ ಕಂಪ್ಲೇಂಟ್ ಕೊಟ್ಟಿದ್ಲು, ಕೈ ತಿಕ್ಕೋ ಮೈ ಮುಟ್ತಾ ಅಂತ. ಅವ್ನು 6 ತಿಂಗಳು ಜೈಲಾಗಿದ್ದು ಬಂದು ಮುಟ್ಲೇ ಇಲ್ಲ ಮನ್ಸೂರ್ನ. ಅದೆಲ್ಲ ನೋಡಿ ನಾವು ನಿಂತ್ಕೊಂಡ್ರೆ ಯಾಕೆ ತಡೆಯವ ನಾಡ್ಬೇಡ ಅವ ಯಾವ ಊರು ತಡೆಯವ ನಾಡ್ಬೇಡ ಅಂತ. ಸೊ ತಮ್ಮ ಮಂಡ್ಯ ಆಸೆ ದೂರ ಅಲ್ಲ. ನಾನು ಹೆಸರು ಮಾಡೋದು ಇದು ಕೇರ್ಪೇಟೆ ತಲಕ ನಮ್ಮ ಯೂಟ್ಯೂಬ್ ಮಾಡೋದು. ಇವರೆಲ್ಲ ಬಾಯ್ಕೊಂಡೆ 800 ಕಿಲೋಮೀಟರ್ ದೂರ ಬಂದು ಸುಮ್ಮನೆ ಆಡ್ಬೇಡಿ. ಏನು ಮಂಡ್ಯ ಮೈಸೂರು ಏನು ದೂರ ಏನಲ್ಲ. ಎಲ್ಲಿಂದೆಲ್ಲ ಬಂದಿರ್ತೀರಿ, ವಾಪಸ್ ಹೋಗೋದು ಕಷ್ಟನಾ? ಎಲ್ಲಿಂದಲೋ ನಿಮ್ಗೆ ಕರ್ಕೊಂಬಂದಿದ್ದೀವಿ, ವಾಪಸ್ ನಿಮ್ಗೆ ಕಳ್ಸೋಲ್ವಾ? ಎಷ್ಟೋ ಜನ ಹಿಂಗೆ ಎಲ್ಲ ಲೈವೆಲ್ಲ ಹಾಕಿ ಮೈಸೂರೊಳಗಳು ಬೇಗ ಹೋಗ್ಬೇಕು ಅಂತ ಅದೇ ಮಂಡ್ಯ ಒಬ್ಳು ಮೈಸೂರೊಬ್ಳು ಬೇಗ ಹೋಗ್ಬೇಕು ಅಂತ ಏನಾಗ್ಯಾಳೆ ನನ್ನ ಕೂಡ ಜಗಳ ಹಾಕೊಂಡು ಏನಾಯ್ತಾನೆ ಎಲ್ಲ ನೋಡ್ರಿ ಯೂಟ್ಯೂಬಲ್ಲಿ ನೀವು. ಇಲ್ಲೊಬ್ಳು ಗುದ್ದಾಡಿ ಏನಾಯ್ದಾಳೆ, ಅಲ್ಲಿ ಬಂದು ಒಳಗಡೆ ಗಲಾಟೆ ಮಾಡಿ ಏನಾಯ್ತಾನೆ ಎಲ್ಲ ಸುಮ್ಮಿರಮ್ಮ ಮಾಡಂತ ಇಲ್ಲೇ ದಿನಲ್ಲ ಎಲ್ಲೋ ತಿನ್ನಕ ನಾನು ಸುಮ್ಮಿರಿ ನಾಡ್ಬೇಡಿ. ಜನ ಬಂದ 1 ನಿಮಿಷ ಕಾಯೋದಿಲ್ಲ ನೀವು ಅಲ್ವಾ? ರಸ್ತೆ ಅಪ್ಪಿ ಗಾಡಿ ಟ್ರಾವಲರ್ ಅಲ್ಲಿ ಕಾಯ್ತೀರಿ. ಏನ್ ಹೇಳ್ತಾರೆ ಕಿವಿಯಾಕಂತ ಇಲ್ಲಿ ನೀವೆಲ್ಲ. ಬಿಗ್ ಬಾಸ್ ಸೂರಾಜ್ ಮನೆ ಮಾಡ್ತಾ ಇದ್ರು, ಕೇಳಿಸ್ಕೊಳ್ಳಿ. ನಾನೇನು ಇವರು ಅಲ್ಲ, ಪೊಂಟ್ರು ಅಲ್ಲ. ಹುಷಾರಾದ ಕತೆ ಹೇಳ್ತೀನಿ ಕೇಳಿ. ಏನಕ್ಕ ಕರೆಕ್ಟಾ? ಹುಷಾರಾದ ಕತೆ ಕೇಳ್ಕೊಡ್ರಿ, ತಲೆ ಕೆಸಿಬಿಡ್ತೀವಿ ಅಂತ ಜಾಗ ಇದು. ಒಂದು ಸೊಳ್ಳೆ ಕಡೆ ನೋಡಿ ಸರ್, ಒಂದು ಸೊಳ್ಳೆ, ಒಂದು ಹನಿ ರಕ್ತ ನಾಯಿ ನೆಕ್ಕಲ್ಲ, ಬೀಗ ಬಾಕ್ಲು ಏನೂ ಹಾಕೋದಿಲ್ಲ. ಇನ್ನೂ ಸಂಗತಿಗಳಿದಾವೆ. ಬೀದಿ ನನ್ನ ನಾಯಿ ಇದಾವೆ, 8 ನಾಯಿ. ಒಂದು ದಿವಸ ಒಬ್ರು ಭಕ್ತರು ಬಗಳಿಲ್ಲ ನಾಯಿ. ನಾನು ಒಳಗೆ ಹೋಗ್ಬಿಡಿ, ಈಗ ಒಳಗೆ ಹೋಗ್ಬಿಡಲ್ಲ. ಅದೇನು 20 ನನಗೆ ಆಸೆ. ಮಕ್ಕಳು ಹಂಗೆ ಇದ್ದಾರೆ, ವಿಗ್ರಹ ಆತರ ಮಕ್ಕಳ ನೋಡೋಣ. ನಿಮ್ಗೆ ಏನೂ ಇಲ್ಲ, ಬರ್ತೀರಿ ಸುಮ್ಮನೆ. ಲೇಟ್ ಆಗುತ್ತಾ? ಲೇಟ್ ಹೋಗೋದಂತ ಬರೋದೇ ಅಲ್ಲಕ್ಕ. ಒಬ್ಬರಾರ ನಿಮ್ಮ ಮಕ್ಕಳು ದೋಷಿಂದಿಲ್ಲಕ್ಕ. ಹಂಗೆ ಇದ್ದಾರೆ ವಿಗ್ರಹ ತಲೆ ಬುಳ್ಳೆ ಸಮೇತ. ಯಾರು ನೋಡಿ ನೋಡಿರುತ್ತೆ, ವಿಗ್ರಹ ತಲೆ ಬುಳ್ಳೆ ಸಮೇತ ಹಂಗೆ 2 ಮಕ್ಕಳಿದ್ದಾರೆ ನನಗೆ. ಸೇಮ್ ತಲೆ ಬುಳ್ಳೆ ಸಮೇತ, ಮೂಗು ಸಮೇತ ಹಂಗೆ ಇದ್ದಾರೆ 2 ಮಕ್ಕಳು ನಂಗೆ, ಕಲ್ಲಿದ್ದಂಗೆ. ಯಾರೊಬ್ಬರು ಮಕ್ಕಳು ನೋಡ್ತೀವಿ ಅಂದಿಲ್ಲ. ಫ್ರೀ ಸ್ವಾಮೀಜಿ ಎಷ್ಟು ಜನ ಹುಷಾರಾಗೋಯ್ತಾ ಈ ಜಾಗದಲ್ಲಿ, ಕೈಯಲ್ಲಿ
ತಾಯಿ ಹುಷಾರು ಮಾಡ್ಯಾಳು. ಯಾವ ಒಳ್ಳೆ ಕೆಲಸ ಮಾಡಿ ಅಂತ ಯಾವ ಅದೇ ಯಾವುದೋ ಒಂದು ಹೂ ಬಿದ್ದರೆ ಏನೋ ಒಂದು ಆದರೆ ಇಡೀ ಟಿ ವಿಯೆಲ್ಲ ಬಂದರೆ ಕೂಗಾಡ್ತೀರಿ. ಇಲ್ಲಿ ಎಷ್ಟು ಜನಕ್ಕೆ ಲೈವ್ ಹುಷಾರಾಗ್ತಾರೆ ಅಂತ ಜನ ಕಿವಿ ಹಾಕೋದಿಲ್ಲ. ಏನಕ್ಕೆ ಕರೆಕ್ಟಾ? ಕಿವಿ ಹಾಕೋಣ ನೋಡಿ ನಮ್ಮ ಪರಿಸ್ಥಿತಿ ಇಲ್ಲ. ಜನ ಕೈ ಸಿಕ್ಬಾರ್ದು. ಫಾರಿನ್ ಹೋಗಿ ಮನೆ ಹೊರಟಿದ್ದು ನಾನು, ಟಿಕೆಟ್ ಸಿಕ್ಕಿತ್ತು, ಇಂಗ್ಲೀಷ್ ಬರಲ್ಲ ಅಂತ ವಾಪಸ್ ಬಂದೆ. ಉದ್ಯೋಗ ಬೇಜಾರು ಮಾಡ್ಕೊಬೇಡ, ಹೊಗಳಿಕೆ ಅಂತ ಇಲ್ಲ. ಈ ಕೈಯಾಗಿ ಎಷ್ಟು ಹುಷಾರಾಗ್ಯಾರಂದ್ರೆ ಒಂದೇ ಒಂದಿನ ನಂಗೆ ನಾನು ಸ್ವಾಮಿಯರು ಅಂತ ನಿಮ್ಮ ಅಕ್ಕ ಇದು ಸಾಮಾನ್ಯ ನಂಗೆ ಚಿಕ್ಕಮ್ಮ ಅತ್ತೆನೋ ಅಂತೀರಿ ಸುಮ್ಮನೆ. ನೀನು ತಂಗಿ ಕೊಡ ಹೆಸರು ಕೊಡು, ಪ್ರೀತಿ ಕೊಡು ಸಾಕು. ನಿಮ್ಮ ಪ್ರೀತಿ ಚಿಕ್ಕಮ್ಮ ನೀನು ಏನಿಲ್ಲ ನಿನ್ಗೆ ಏನೋ ಕುತ್ಕೋಬೇಕಲ್ ಮೇಲೆ ಕೇಳೋ ತಂಗಿ ಅಂತ ಹೆಂಗೆ ಹುಷಾರಾಗುತ್ತೆ ಅಂತ ಕುತ್ಕೋಬೇಕಾ? ನೋಡಿ ಒಂದ್ಸರಿ ಹೇಳ್ತೀನಿ, ಕಾದ್ರೆ ಹುಷಾರು ಮಾಡ್ಬೋದು, ಕಾದು ನೋಡ್ಬೋದು ಅಂತ ಕರೆಕ್ಟ್ ತಂಗಿ. ಈಗ ಒಂದು ಗಂಡ ಒಂದು ಹೆಂಡತಿಗೆ ಡೈವರ್ಸ್ ಒಂದು ಮಗು ಅಳುತ್ತೆ ಅಂತ ಬಂದು ಸಾವಿರಾರು ಜನ ಸಾಗೋದು ಸುಲಭಲ್ಲ. ತಂಗಿ ನೀ ಕೆಳಕಿಳಿ ಮಗಳು 2 ಸಲ ಹೇಳಿದ್ರೆ ಕಲ್ಲಿದೆ ಬಿದ್ದಿದ್ದಿ ಬಾಮ್ಮ ಬೈಬೇಕಂತ ಬೈಲಿ ಬಾ ಕೂತು ಬಾಮ್ಮ ಒಬ್ಬ ಹಿಡ್ಕೊಂಡು ಕಲ್ ಮೇಲೆ ಬಿದ್ದು ಏನು ಮಾಡ್ತೀಕಂತ ಬೈಕ್ ನೋಡಿ. ಒಂದ್ಸರಿ ಹೇಳ್ತೀನಿ, ನಾನೇ ಸ್ವಯಂ ಪ್ರೇರಿತರಾಗಿ ಯಾರಿಗೆ ಎದುರ್ಕೊಂಡಲ್ಲ. ನನಗೆ ಬೇಜಾರಾಗಿ ಜನಗಳ ಮೇಲೆ ಜನ ಅವತಾರಗಳು ನೋಡಿ ಬೇಜಾರಾಗಿ ನಾನೇ 9 ಗಂಟೆ ಮಾಡಿರೋದು, ನಾನೇ 12 ಗಂಟೆ ಬರೋದು. ಉದಾಹರಣೆ ಕೊಟ್ಟಾಗ ಈಗ ತರೀಕೆರೆ ನನ್ನ ದೋಸ್ತರು ಕಂಪ್ಲೇಂಟ್ ಕೊಟ್ಟಿದ್ರು ಅಂತ. ಅವತ್ತಿಂದ ಅವನು ಬಂದು ಹೇಳ್ದ, ರಾಮು ಅವ್ನು ಮುಸ್ಲಿಮ್ಸ್ ನಾನು ಹಿಂದೂ, ಅವ್ನು ಹೇಳ್ದ ರಾಮು ಈ ಸವಾಸ ಬೇಡ ಜನಗಳದು, ನಾನು ಮುಂಬಸ್ತೆ ಅಂದ. ಅವತ್ತಿಂದ ನಾಲ್ಕು ತಿಳ್ಕೊಂಬಿಟ್ಟೆ. ಈಗ ಇಲ್ಲೂ ಬರೋದು ಅಲ್ಲೂ ಹೋಗ್ತೀನಿ. ಇನ್ನೂ ಬೇಜಾರ ಸಂಗತಿಗಳು ಇದಾವೆ, ಹೇಳ್ತಾ ಹೋದ್ರೆ ನಿಮಗೆ. ಆಂಬುಲೆನ್ಸ್ ಒಂದು ಹುಡುಗಿ ಬರುತ್ತೆ, ಕರ್ಕೊಂಬರ್ತೀವಿ, ಅವಳಿಗೆ ಕಾಲೇ ಇಲ್ಲ, ಅವ್ನಿಗೆ ಗೊತ್ತಿಲ್ಲ ಅವನ ಮೆಸೇಜ್ ಹಾಕಿದ್ದಾನೆ ಹೆಂಗೆ ಬಿಡ್ತಾರೆ ಅಂತ. ನಿಮ್ಮ ಅವಶ್ಯಕತೆಗಳು ಜಾಸ್ತಿ ನಿಮಗೆ ಜನಗಳಿಗೆ ಅಲ್ವಾ? ಏನು ಮಾಡ್ತೀರಿ? ಎಲ್ಲಿಂದಲೋ ಬರ್ತೀರಿ, ದೇವಸ್ಥಾನ ಮುಂದೆ ನಿಮಿಷ ಕಾಯಲ್ಲ ನೋಡಿ. ನಾನು ನೆಕ್ಸ್ಟ್ ಮಾಡಂತೆ ಇವ್ರ ಬಂದವ್ರನ್ನ ಕಾರಾರಿ ಇನ್ಬೇಕು, ಸುಮ್ಮನೆ ಕಾರಾರಿ ಇರ್ತಾರೆ ಅವರು. ಕಾಯಿ ಕಟ್ಟರಿ ಇನ್ಬೇಕು, 9 ವರ್ಷ ಇರಬೇಕು, ದೀಪ ಸಿಂಬರ್ ಇನ್ಬೇಕು, ಅವ್ರು ಸುಮ್ಮನೆ ಸುತ್ತಾ ಇರ್ತಾರೆ ಅಂತಾಗಿ ಟೈಮ್ ಪಾಸ್ ಮಾಡ್ತಾರೆ ಅವಾಗ ಅಲ್ವಾ? ಈಗ ನಮಗೆ ಮಾಡಲ್ಲ ನೋಡಿ. ಈಗ ಸ್ವಾಮಿ ಬರಲ್ಲ, ಗ್ರೂಪ್ ಏನು ಬಂದು ಸ್ವಾಮಿ ಬುಲಾಟ ಬಂದು ಸಾಕು, ಗ್ರೂಪ್ ಏನು ಏನಾಗಲ್ಲ. ಅವ್ರು ಬಂದಿದ್ದು ಮನೆಯಾಗ ಮುಂದೆ ಕೊನೆ ಅಮ್ಮ ಸಮೋಸ ಬರೋದವರು ನೋಡು ಜಾಸ್ತಿ ಬಂದು ತಾಳ್ತಿಂತಾರೆ ಅಲ್ವಾ? ಜಾಸ್ತಿ ಇಲ್ಲ ತಂಗಿ. ಸಣ್ಣ ಅಪ್ನೆ ಆಗೋದು. ಇವರು ತಮ್ಮ ರವಿ ನಮಗೂ ತಮ್ಮ ಆಗಬೇಕು. ಅವ್ನು ಅತಿ ಮಂದಿ ಒಮ್ಮಿನಲ್ಲಿ ರೆಡಿ ಮಾಡಿ ಕಳಿಸ್ತೆ ಕಾದಿಕ್ಕೆ. ಇಲ್ಲಿ ಸಣ್ಣ ಅಪ್ನೆ ಆಗುತ್ತೆ, ಇಷ್ಟಂಗೂ ಅಪ್ನೆ ಆಗೋದು. ಇದಂತ ಜನ, ಈ ಜನ ನಮ್ಗೆ ಲೆಕ್ಕನೇ ಅಲ್ಲ ಅಲ್ವಾ? ಕಾಲಿಕ್ಕೆ ಆಗ್ತಾ ಇಲ್ಲ ತಂಗಿ. ನಮ್ಮೂರಿಗೆ ಪಾರ್ಕಿಂಗ್ ಕೊಡೋದು 20 ಬಸ್ ಓಪನ್ ಇದ್ದಾಗ ಪಾರ್ಕ್ 10 ತಿಂಗಳು ಹಾಕುವಂತು. ನೆಂಡಿಂಗ್ 9 ಗಂಟೆ ಓಪನ್, 6 ಗಂಟೆ ಕ್ಲೋಸ್. ಯಾರೋ ಒಂದಿಬ್ಬರು ಗೊತ್ತಾಗ್ತಾರೆ ಅಂದ್ರೆ ತೋರಿಸ್ತೀವಿ ಅಷ್ಟೇ 8 ಗಂಟೆ ತನಕ. ಆಮೇಲೆ 12 ಗಂಟೆ ಬಂದು ಬರ್ತೀವಿ, ನಮಗೆ ಬರ್ತೀವಿ ಆಸ್ತಿಯ ಮೇ ಕೊಡಲಿ ಎಲ್ಲ ಅದೇ ಸುರ ಯಾರೀಗ ಹೆಣ್ಮಕ್ಳು ಮನೆಗೆ ಆಸ್ತಿ ಬರೀ ಪ್ಲೇಟ್ ಕೊಡು ಬಾಯಿಲಿ ರೈಸ್ ಕೊಡ್ತೀನಿ ಕೊಡು ರೈಸ್ ಹಾಕ್ತೀನಿ ಕೊಡು ನೋಡಪ್ಪ ಅದನ್ನ ಚೆಲ್ಬಿಟ್ಟು ಮತ್ತೆ ಮಾತಾಡ್ಕೊಡ್ತೀನಿ. ನೀವು ಹಿಂಗೆ ಬಂದ್ಬಿಟ್ಟು ಹೆಂಗೆ ಕೊಡ್ರಿ ಅವರು ಕೊಡ ಪ್ಲೇಟ್ ಕೊಡಲಿ. ನಿಧಾನ ನಿಧಾನ ತಳೋ ಪಾತ್ರ ತಳೋ ಅಲ್ಲೇ ಕೊಡ್ತಾರೆ. ನೀವು ಕ್ಯೂಲ್ ಬಂದ್ರಿ, ಯಾರು ಕ್ಯೂವಲ್ಲೇ ಬರಲ್ಲ ನೀವು. ಕೊಡಪ್ಪ ಈ ಕಡೆ ಸ್ವಲ್ಪ ಅವರು ಫಸ್ಟ್ ಕೊಡ್ಬೇಕು. ಹಾಕ ನಮಗೆ ಹಾಕ ಕುತ್ಕೊಳ್ಳಿ.
ಹಿಂಗೆ ಮಾಡ್ತೀವಿ ಅಯ್ಯಪ್ಪ ಆಮೇಲೆ ಇಬ್ಬರು ಇದ್ದಾರೆ ಇವರ ಇಬ್ಬರು ಸಾಂಗರು ನೋಡಿ ಸರ್ ಯಾವ್ದು ನೀವು ನೋಡಿ ಶ್ರೀ ಕ್ಷೇತ್ರ ದುರ್ಗಾಸ್ಥಳ ಅಂತೇಳಿ ಮಾಡ್ಕೊಂಡಿರ್ತಾರೆ ಭಾಳ ಖುಷಿ ಆಗುತ್ತೆ ಈ ಸಾಮ್ಯಾರು ಯಾವ ಥರ ಇಬ್ಬರು ಸಾಮ್ಯಾರು ಹಾಕೊಂಡು ನಾವು ಸಾಮ್ಯಾರು ಬೇಕಿತ್ತ ಹಾಂ ಸಾಮ್ಯಾರು ಬೇಕಮ್ಮ ಭಾಳ ಖುಷಿಯಾದ ಸಂಗತಿ ಏನು ಗೊತ್ತಾ ಈ ದುಡ್ಡು ಕೊಟ್ಟರೆ ದೇವ್ರು ಬರೋದಿಲ್ಲ ನೀವು ಪ್ರೀತಿ ಇದೆಯಲ್ಲ ನಾನು ಬೆಳಗಿನ ಸಾಯಂಕಾಲದಾಗ ಕೆಲವು ಜನ ಕೇಳ್ತಾ ಇರ್ತಾರೆ ಉದಾಹರಣೆ ನಮ್ಮ ಅಕ್ಕ ಮಗಳು ಅವಳು ಕೇಳ್ತಾಳೆ ಮಾವ ನಿತ್ಕೋಬೇಡ ಅಂತ ಬಟ್ ಇಲ್ಲಿ ನಡೆಯೋದೊಂದು ಸಂಗತಿ ಏನು ಗೊತ್ತಾ ಈ ತೋರ್ಸೋ ಮುಂದೆ ಪ್ರೀತಿ ಮುಂದೆ ಎಷ್ಟು ಸಿಟ್ಟು ಬಂದರೂ ಹಂಗೆ ಅವಲೇ ಕಮ್ಮಿ ಆಗ್ಬಿಟ್ಟು ಸಿಟ್ಟು ಬರುತ್ತೆ ಕಮ್ಮಿ ಆಗ್ತಾ ಇರುತ್ತೆ ಈ ಪ್ರೀತಿ ತೋರಿಸ್ತಿಲ್ಲ ಇವಾಗ ಏನಾಗುತ್ತೆ ಎಂತ ಕೈಗಳು ಹೋಗುತ್ತೆ ಬಟ್ ಎಲ್ಲಿಂದ ಬರ್ತಿರೋ ನೀವು ಗೊತ್ತಿಲ್ಲ ದುಡ್ಡು ಇಂಪಾರ್ಟೆಂಟ್ ಅಲ್ಲ ಇವಾಗ ನೋಡ್ಬಿಟ್ರೆ ನಾನು ಜೀವನದ ಬದುಕಿ ಸಾಕು ಅಂತ ಒಂದು ಅನಿಸುತ್ತೆ ಯಾವಾಗ ಅನಿಸುತ್ತೆ ಅಂದರೆ ಈ ಕೆಲವರು ಕ್ಯಾನ್ಸರ್ ಹುಷಾರಾಗಿ ಶುಗರ್ ಅಂದಾಗ ಈ ದೇವ್ರು ನಮ್ಮ ಕೈಲಿ ಮಾಡಿಸುತ್ತಲ್ಲ ಅಂತ ನಾವೆಂತ ನಾವು ಮಾಡ್ತೀವಲ್ಲ ನಮ್ಮ ಕೈಲಿ ಮಾಡಿಸುತ್ತಲ್ಲ ಅಂತ ಖುಷಿ ಆಗ್ತದೆ ನಮ್ಮ ಕೈಲಿ ಮಾಡಿಸುತ್ತಲ್ಲ ಅಂತ ಅಂತ ಕೊಟ್ಟು ನಿಮ್ಮ ಮಗಳೇ ಸೀರೆ ಕೊಟ್ಟು ನಾನು ನಿಮ್ಮಲ್ಲ ನಮಗೆ ಖುಷಿ ಆಗ್ತದೆ ನಮ್ಮ ಕೈಲಿ ಕೆಲಸ ಮಾಡಿಸುತ್ತಲ್ಲ ಅಂತ ನಾವೆಂಥ ಪುಣ್ಯವಂತರಲ್ವ ಆ ದೇವ್ರನ್ನ ತೊಳೆಯೋರು ಹೂವು ಇಕ್ಕರು ಆ ಪಾಕ ಪೂಜೆ ಮಾಡೋರು ಅವಳನ್ನ ಕಾಯ್ಕೊಂಡಿರೋಂಥ ಸೆಕ್ಯೂರಿಟಿ ಆದಂತಕ್ಕಂಥವ್ರು ನಾವೆಂಥ ಪುಣ್ಯವಂತರು ಚೀದಳ್ಳಿ ದೇವ್ರು ಬರುತ್ತೆ ಕೇರ್ಪೇಟರಾದರೆ